ಕೆಲ ಮಹಾನ್ ಪುರುಷರ ಭವಿಷ್ಯವಾಣಿ ನಿಜವಾಗುತ್ತೆ ಅನ್ನೋ ಮಾತಿದೆ. ಮಹಾನ್ ಜ್ಞಾನಿಗಳ ಆಶೀರ್ವಾದ ನಿಜವಾಗಿಯೂ ಕೂಡ ಫಲ ಕೊಡುತ್ತೆ. ಆ ಮಹಾನ್ ಜ್ಞಾನಿ ಯಾರು, ಅವರ ಆಶೀರ್ವಾದ ಪಡೆದವರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಕಾಲ ಜ್ಞಾನಿಯ ಮಾತು ನಿಜವಾಯಿತು. ಡಿಕೆಶಿ ಸಿಎಂ ಆಗೋ ಯೋಗ ಕೂಡಿ ಬಂತು. ಕೆಲ ಸಿದ್ಧಿ ಪುರುಷರ ಆಶೀರ್ವಾದ ಮನುಷ್ಯನಿಗೆ ಯೋಗವನ್ನ ತಂದುಕೊಡುತ್ತೆ ಅಂತ ಸಿದ್ಧಿ ಪುರುಷರ ಮಾತು ಈಗ ಸತ್ಯವಾಗಿದೆ. ಇದಕ್ಕೆ ನಿದರ್ಶನ ಪೂಜ್ಯ ಶ್ರೀ ರಶೀದ್ ಮುತ್ಯ. ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಆಶೀರ್ವಚನ ನೀಡಿ ಶುಭ ಹಾರೈಸಿದ್ರು. ಆ ಶುಭ ಹಾರೈಕೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಹತ್ವದ ಹುದ್ದೆ ದೊರೆಯುವಂತೆ ಮಾಡಿದೆ. ಪೂಜ್ಯ ಶ್ರೀ ರಶೀದ್ ಮುತ್ಯ ಅಲಿಯಾಸ್ ರಶೀದ್ ಅಪ್ಪಾಜಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ನಾರಾಯಣಪುರದವರು. ಸರ್ವಧರ್ಮ ಪರಿಪಾಲಕರಾದ ಇವರು ಪ್ರಸಿದ್ಧ ಧಾರ್ಮಿಕ ಮತ್ತು ಸರ್ವಧರ್ಮ ಪ್ರೇಮಿಗಳಾಗಿದ್ದಾರೆ. ಇದೀಗ ಉತ್ತರಾಖಂಡದಲ್ಲಿ ಅನುಷ್ಠಾನದಲ್ಲಿ ಕುಳಿತು ಸಮಾಜದ ಒಳಿತಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇವರ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕಾಣಿಕೆ ಅಥವಾ ಹಣವನ್ನ ಪಡೆಯೋದಿಲ್ಲ. ಇವರ ದರ್ಶನ ಪಡೆಯಲು ಬರುವ ಭಕ್ತರ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಸೂಚಿಸುತ್ತಾರೆ ಪೂಜ್ಯ ಶ್ರೀ ರಶೀದ್ ಮುತ್ಯ. ಇವರ ಅನುಗ್ರಹ ಪಡೆದ ಹಲವರು ಉನ್ನತ ಸಾಧನೆ ಮಾಡಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದೀಗ ಮುತ್ಯನ ಆಶೀರ್ವಾದ ಡಿಸಿಎಂ ಡಿಕೆಗೆ ವರವಾಗಿದೆ. ಅವರ ಬಹುದಿನದ ಕನಸು ಈಡೇರುವ ಕಾಲ ಸನ್ನಿಹಿತವಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.